ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವಿದ್ಯಾರ್ಥಿಗಳೇ, ನಾನು ನಿಮ್ಮ ಉಡುಪಿ ಜಿಲ್ಲೆಯ ವಸಂತಿ ಅಂಬಲ್ಪಾಡಿ. ವಿದ್ಯಾರ್ಥಿಗಳೇ, ಇಂದಿನ ತರಗತಿಯಲ್ಲಿ ನಾವು AR ಮಣಿಕಾಂತ್ ಇವರು ಬರೆದ ಚಮ್ಮಾರನ ಮಗ ತಾಜ್ ಮಹಲ್ ಎದುರೇ ಸ್ಟಾರ್ ಹೋಟೆಲ್ ಕಟ್ಟಿದ ಅನ್ನುವಂತಹ ಕಥೆಯನ್ನು ನಾವು ನೋಡೋಣ. ವಿದ್ಯಾರ್ಥಿಗಳೇ, AR ಮಣಿಕಾಂತ್ ಇವರ ಪರಿಚಯವನ್ನು ಮೊದಲಿಗೆ ನಾವು ಮಾಡಿಕೊಳ್ಳೋಣ. AR ಮಣಿಕಾಂತ್ ಇವರು ಮಂಡ್ಯ ಜಿಲ್ಲೆಯ ನಾಗಮಂಗಲ ತಾಲೂಕಿನ ಆಯತನಹಳ್ಳಿ ಅನ್ನುವಲ್ಲಿ 1970 ಮೇ 19ರಂದು ಜನಿಸಿದರು. ಇವರು ಕನ್ನಡದ ಪತ್ರಕರ್ತರು ಹಾಗೂ ಬರಹಗಾರರಾಗಿದ್ದರು. ಹಾಗೆ ಇವರು ಹಾಯ್ ಬೆಂಗಳೂರು, ಸಂಯುಕ್ತ ಕರ್ನಾಟಕ, ವಿಜಯ ಕರ್ನಾಟಕ, ಕನ್ನಡಪ್ರಭ, ಉದಯವಾಣಿ ಈ ಪತ್ರಿಕೆಗಳಲ್ಲಿ ಪತ್ರಕರ್ತರಾಗಿ ಹಿರಿಯ ಉಪಸಂಪಾದಕರಾಗಿ ಕಾರ್ಯನಿರ್ವಹಿಸಿ ಪ್ರಸ್ತುತ ಉದಯವಾಣಿ ಬೆಂಗಳೂರು ಆವೃತ್ತಿಯ ಪುರವಣಿ ವಿಭಾಗದ ಮುಖ್ಯಸ್ಥರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಇವರ ಪುಸ್ತಕಗಳು ಬಹಳಷ್ಟು ಜನಪ್ರಿಯವಾಗಿದ್ದು ದಾಖಲೆಯ ಸಂಖ್ಯೆಯಲ್ಲಿ ಮಾರಾಟವಾಗಿದೆ ಹಾಗೂ ಮರುಮುದ್ರಣವನ್ನು ಕೂಡ ಕಂಡಿವೆ. ಇವರು ಮಂಡ್ಯದ PES ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಪದವಿಯನ್ನು ಪಡೆದಿದ್ದಾರೆ. ಇವರು ಪತ್ರಿಕೆಗಳಲ್ಲಿ ತಮ್ಮ ಅಂಕಣಗಳ ಮೂಲಕ ಓದುಗರ ವಲಯದಲ್ಲಿ ಚಿರಪರಿಚಿತರಾದವರು. 8 ವರ್ಷಗಳ ಕಾಲ ವಿಜಯ ಕರ್ನಾಟಕದಲ್ಲಿ ಕೆಲಸ ನಿರ್ವಹಿಸಿ ಈ ಗುಲಾಬಿಯು ನಿನಗಾಗಿ, ಮರೆಯಲಿ ಹ್ಯಾಂಗ, ಉಭಯ ಕುಶಲೋಪರಿ, ಸಾಂಪ್ರತ ಹಾಗೂ ಹಾಡು ಹುಟ್ಟಿದ ಸಮಯ ಅನ್ನುವಂಥ ಜನಪ್ರಿಯ ಅಂಕಣಗಳನ್ನು ಬರೆದಿದ್ದಾರೆ. ನೀಲಿಮಾ ಪ್ರಕಾಶನ ಎಂಬ ಹೆಸರಿನ ಇವರ ಪುಸ್ತಕ ಪ್ರಕಾಶನ ಸಂಸ್ಥೆಯೂ ಕೂಡ ಇವರಿಗಿದೆ. ಈ ಪ್ರಕಾಶನದ ಅಡಿಯಲ್ಲಿ ಈ ಗುಲಾಬಿಯು ನಿನಗಾಗಿ 2006ರಲ್ಲಿ ಪ್ರಕಟವಾಗಿತ್ತು. ಹಾಗೆ 2009ರಲ್ಲಿ ಅಮ್ಮ ಹೇಳಿದ 8 ಸುಳ್ಳುಗಳು, ಬಹುಶಃ ಈ ಒಂದು ಪುಸ್ತಕವನ್ನು ನೀವು ಕೇಳಿರ್ತೀರಿ ಇದರ ಹೆಸರನ್ನು. ಇನ್ನು ಹಾಡು ಹುಟ್ಟಿದ ಸಮಯ 2010ರಲ್ಲಿ ಪ್ರಕಟವಾದದ್ದು. ಹಾಗೆ 2012ರಲ್ಲಿ ಅಪ್ಪ ಅಂದರೆ ಆಕಾಶ, ಹಾಗೆ 2016ರಲ್ಲಿ ಮನಸ್ಸು ಮಾತಾಡಿತು ಅನ್ನುವಂತಹ ಕೃತಿಗಳನ್ನು ಪ್ರಕಟಣೆ ಮಾಡಿದರು. ಈ ಮನಸ್ಸು ಮಾತನಾಡಿತು ಅನ್ನುವಂತಹ ಈ ಒಂದು ಕೃತಿಯಿಂದ ಈ ಲೇಖನವನ್ನು ಆರಿಸಿಕೊಂಡಿರುವಂಥದ್ದು. ಈ ಲೇಖನದಲ್ಲಿ ಸುಮಾರು 40 ವರ್ಷಗಳ ಹಿಂದೆ, ನಿಮಗೆಲ್ಲ ಗೊತ್ತಿರ್ಬೋದು, ಕೆಳವರ್ಗದವರು, ದಲಿತ ಅಂತ ಅಂದಿನ ಕಾಲದಲ್ಲಿ ತುಂಬ ಉಪೇಕ್ಷೆಗೆ ಒಳಪಟ್ಟಂತಹ, ಅವಜ್ಞೆಗೆ ಒಳಪಟ್ಟಂತಹ ಒಂದು ವರ್ಗ. ಈ ದಲಿತ ಎಂದು ಯಾವ ಸಮಾಜ ತಿರಸ್ಕರಿಸಿತ್ತೋ, ಇಂದು ಅದೇ ವ್ಯಕ್ತಿ ಸಮಾಜದಲ್ಲಿ ಹೇಗೆ ಪುರಸ್ಕರಿಸಲ್ಪಟ್ಟಿದ್ದಾನೆ ಅನ್ನುವಂಥದ್ದನ್ನು ಈ ಕಥೆಯ ನಾಯಕ ದೇವಕಿ ನಂದನ್ ಇವರು ಸಾಧಿಸಿ ತೋರಿಸಿದ್ದಾರೆ. ಅಂದರೆ ಇತ್ತೀಚಿನ ದಿನಗಳಲ್ಲಿ ಪರಿಶ್ರಮ, ಕೆಲಸದಲ್ಲಿ ಶ್ರದ್ಧೆ ಮತ್ತು ಪ್ರಚಂಡ ಆತ್ಮವಿಶ್ವಾಸದಿಂದ ಏನು ಬೇಕಾದರೂ ಸಾಧಿಸಬಹುದು. ಅಂದರೆ ಕೆಲವರಿಗಾದರೂ ಮನಸ್ಸಿನಲ್ಲಿ ಈ ರೀತಿ ಇರ್ತದೆ, ನನಗೆ ಬೇಕಾದಂತಹ ಪೂರಕವಾದಂತಹ ವಾತಾವರಣವಿಲ್ಲ, ನಮ್ಮ ಮನೆ ಪರಿಸ್ಥಿತಿ ಸರಿಯಿಲ್ಲ, ನಾವು ಬಡವರಾಗಿದ್ದೇವೆ, ಹಾಗೆ ನಮಗೆ ವಿದ್ಯೆ ಪಡೆಯಲು ಅವಕಾಶವಿಲ್ಲ, ಹಾಗೆ ವಿದ್ಯೆ ಪಡೆಯಬೇಕಂದ್ರೂ ಕೂಡ ಅಷ್ಟು ಹಣ ಇಲ್ಲ, ಹಾಗೆ ಹಣ ಇದ್ದರೂ ಕೂಡ ವಿದ್ಯೆಯನ್ನು ಪಡಿಬೇಕು ಅನ್ನುವಂತಹ ಪಡೆಯುವಲ್ಲಿ ಹಣ ಇದ್ದರೂ ಕೂಡ ಕೆಲವೊಮ್ಮೆ ಈ ಬುದ್ಧಿಮಟ್ಟದ ಕೊರತೆ ಇರುವಂಥದ್ದು ಇರ್ತದೆ. ಇವುಗಳಿಂದ ವಂಚಿತರಾದಂತಹ ನೀವು ಕೂಡ ಒಂದು ಮನಸ್ಸು ಮಾಡಿದರೆ ಖಂಡಿತವಾಗಿಯೂ ಒಂದು ಸಾಧನೆಯನ್ನು ಮಾಡಬಹುದು. ಈ ಸಾಧನೆಯನ್ನು ಮಾಡಬೇಕಾದ್ರೆ ಖಂಡಿತವಾಗಿಯೂ ಯಾವುದೆಲ್ಲ ಇರಬೇಕು ಅಂತ ನಿಮಗೆ ಗೊತ್ತೇ ಇದೆ. ಪರಿಶ್ರಮ ಬೇಕು, ಕೆಲಸದಲ್ಲಿ ಶ್ರದ್ಧೆ ಇರಬೇಕು, ಹಾಗೆ ಪ್ರಚಂಡ ಆತ್ಮವಿಶ್ವಾಸ ಇರಬೇಕು. ಈ ಒಂದು 3 ಗುಣಗಳಿದ್ದರೆ ಏನು ಬೇಕಾದರೂ ಮಾಡಬಹುದು, ಏನು ಸಾಧನೆ ಮಾಡಬೇಕಾದ್ರೂ ಮಾಡಬಹುದು, ಸಾಧಿಸಬಹುದು ಅನ್ನುವಂಥದ್ದು. ಇದಕ್ಕೆ ದೇವಕಿ ನಂದನ್ ಇವರೇ ಉದಾಹರಣೆಯಾಗಿದೆ. ಜಾತಿ ಅನ್ನೋದು ಸಾಧನೆಗೆ ತೊಡಕಲ್ಲ ಅನ್ನುವಂಥದ್ದನ್ನು ಈ ಯಶೋಗಾಥೆಯನ್ನು ತೋರಿಸಿದಂತಹ ಲೇಖನ ಇದು. ಈಗ ಈ ದೇವಕಿ ನಂದನ ಇವರು ಯಾರು, ಇವರು ಏನೆಲ್ಲ ಅನುಭವಿಸಿದ್ರು, ಯಾವೆಲ್ಲ ಸಾಧನೆಯನ್ನು ಮಾಡಿದರು ಅನ್ನುವಂಥದ್ದನ್ನು ನಾವು ನೋಡ್ತಾ ಹೋಗೋಣ. ಹಿಂದೆ ಅಂದರೆ 40 ವರ್ಷಗಳ ಹಿಂದೆ, ಅಯ್ಯೋ ಅವನು ದಲಿತ ಕಣೋ ಎಂದು ಪಿಸುಗುಟ್ಟಿ ಮಾತನಾಡಿಸಲು ಮುಟ್ಟಿಸಿಕೊಳ್ಳಲು ಹಿಂಜರಿಯುತ್ತಿದ್ದ ಜನರೇ ಈ ದೇವಕಿ ನಂದನ ಅನ್ನುವ ವ್ಯಕ್ತಿಯ ಕೈ ಕುಲುಕಲು ಕ್ಯೂ ನಿಂತಿದ್ದಾರೆ. ಅಂದರೆ ಶೇಕ್ ಹ್ಯಾಂಡ್ ಮಾಡಲಿಕ್ಕೆ ಕ್ಯೂ ನಿಂತಿದ್ದಾರೆ. ಯಾಕೆ ಕ್ಯೂ ನಿಂತರು? ಅದೇ ಈಗ ಅವನು ದಲಿತ, ಮುಟ್ಟೋದು ಬೇಡ, ಅವನನ್ನು ದೂರದಲ್ಲಿ ಮಾತನಾಡಿಸಿದರೆ ಸಾಕು, ಅವನನ್ನು ಮುಟ್ಟೋದು ಬೇಡ, ಅವನು ಕೆಳವರ್ಗದವನು ಅಂತ ಹೇಳ್ತಾ ಇದ್ದಂತಹ ಆ ವ್ಯಕ್ತಿಯ ಕುರಿತು ಇದ್ದಂತಹ ಅಭಿಪ್ರಾಯ ಈಗ ಬದಲಾವಣೆ ಆಗಿದೆ. ಈಗ ಹೇಳ್ತಾರಂತೆ, ದೇವಕಿ ನಂದನ ಸಾಹೇಬ್ರೆ ಅಂತ ಭಕ್ತಿ ಗೌರವದಿಂದ ಮಾತನಾಡಿಕೊಳ್ತಾ ಇದ್ದಾರಂತೆ. ಹಾಗಾದರೆ
ಇದೇನು ಸಿನಿಮಾದ ಕಥೆಯಾ ಅಂತ ನೀವು ಎಣಿಸಿರ್ಬೋದು. ಇದೇನು ತೆಲುಗು ಸಿನಿಮಾಗಳ ರಿಯಲ್ ಸ್ಟೋರಿಗಳನ್ನು ಮೀರಿಸುವಂತಹ ರಿಯಲ್ ಸ್ಟೋರಿ. ಇದು ತೆಲುಗು ಸಿನಿಮಾಗಳನ್ನು ನೀವು ನೋಡಿರ್ಬೋದು, ಇಂತಹ ಕಥೆಗಳೆಲ್ಲ ಇರ್ತದೆ. ಆ ರಿಯಲ್ ಸ್ಟೋರಿಗಳನ್ನು ಮೀರಿಸುವಂತಹ ರಿಯಲ್ ಸ್ಟೋರಿ ಅಂತ ಹೇಳ್ತಾರೆ ಲೇಖಕರು ಯಾರಂತ ಗೊತ್ತಾಯ್ತಲ್ವ ನಿಮಗೆ? AR ಮಣಿಕಾಂತ್. ಇವರ ಹಲವಾರು ಲೇಖನಗಳನ್ನು ನಾನು ಈಗಾಗಲೇ ವಿಡಿಯೋ ಮಾಡಿ ಹಾಕಿದ್ದೇನೆ. ಹಲವಾರು ಯೂನಿವರ್ಸಿಟಿಗಳಿಗೆ ಇರುವಂತಹ ಲೇಖನಗಳನ್ನು AR ಮಣಿಕಾಂತ್ ಅವರು ಬರೆದಂತಹ ಲೇಖನಗಳನ್ನು ವಿಡಿಯೋ ಮಾಡಿ ಹಾಕಿದ್ದೇನೆ. ಸಮಯ ಸಿಕ್ಕರೆ ಅಲ್ಲಿಗೂ ಕೂಡ ಭೇಟಿ ನೀಡಿ. ಇವರು ಒಬ್ಬ ಚಮ್ಮಾರನ ಮಗ, ಅಂದರೆ ನಿಮಗೆ ಶೀರ್ಷಿಕೆ ಇದೆ, ಈ ಪಾಠದ ಶೀರ್ಷಿಕೆ ನಿಮಗೆಲ್ಲ ಗೊತ್ತಿದೆ. ಚಮ್ಮಾರನ ಮಗ ತಾಜ್ ಮಹಲ್ ಎದುರೇ ಸ್ಟಾರ್ ಹೋಟೆಲ್ ಕಟ್ಟಿದ. ಚಮ್ಮಾರ ಅಂದರೆ ಪಾದರಕ್ಷೆ ಮಾಡುವವರಿಗೆ ಹೇಳುವಂಥದ್ದು. ಈ ಚಮ್ಮಾರನ ಮಗನೊಬ್ಬ ಸ್ಟಾರ್ ಹೋಟೆಲನ್ನು ಕಟ್ಟಿಸಿದ್ದಾನೆ. ಅದು ಕೂಡ ವಿಶ್ವವಿಖ್ಯಾತ ತಾಜ್ ಮಹಲಿನ ಕೂಗಳತೆ ದೂರದಲ್ಲಿ. ನೀವು ಗಮನಿಸಿರ್ಬೋದು, ಇಲ್ಲಿ ಫೋಟೋ ಹಾಕಿದ್ದೇನೆ ಕೆಲವು. ಅಂದರೆ ಆ ಹೋಟೆಲಿಂದ ನಿಂತು ನೋಡಿದರೆ ತಾಜ್ ಮಹಲ್ ಕಾಣಿಸ್ತದೆ. ಈ ತಾಜ್ ಪ್ಲಾಜಾ ಅನ್ನುವಂತಹ ಹೋಟೆಲ್ನಲ್ಲಿ ನಿಂತು ನೋಡಿದರೆ ತಾಜ್ ಮಹಲ್ ಕಾಣಿಸ್ತದೆ. ಈ ಹೋಟೆಲ್ನ ಮಾಲೀಕನ ಹೆಸರು ಸರಿಯಾಗಿ ನೆನಪಲ್ಲಿಟ್ಕೊಳ್ಳಿ, ದೇವಕಿ ನಂದನ ಅನ್ನುವಂಥದ್ದು. ಈಗ ಅವರ ಮಗ ಸಿದ್ಧಾರ್ಥ ನಂದನ್ ಇದ್ದಾರೆ. ದೇವಕಿ ನಂದನ್ ಇವರು ಒಂದು ಕಾಲದಲ್ಲಿ ಯಾವ ಪರಿಸ್ಥಿತಿ ಇತ್ತು ಅಂತ ನೋಡಿ. ಒಂದು ಕಾಲದಲ್ಲಿ ಪೈಸೆಗೂ ಪರದಾಡ್ತಾ ಇದ್ದಂತಹ ಈ ದೇವಕಿ ನಂದನ ಈಗ 5 ಸ್ಟಾರ್ ಹೋಟೆಲೊಂದರ ಮಾಲೀಕನಾಗುವಂತಹ ಹಂತಕ್ಕೆ ಬೆಳೆದದ್ದು ಆಶ್ಚರ್ಯವೂ ಹೌದು, ಸಂಭ್ರಮವೂ ಹೌದು. ಅವರು ಈ ಕಥೆಯನ್ನು ಹೇಳ್ತಾರೆ. ದೇವಕಿ ನಂದನ್ ಅವರು ಈ ಕಥೆಯನ್ನು ತಾನು ಹೇಗೆ ಈ ಮಟ್ಟಕ್ಕೆ ಏರಿದೆ, ಯಾವುದು ತನ್ನನ್ನು ಈ ರೀತಿಯ ಒಂದು ಮಟ್ಟಕ್ಕೆ ಏರಲು ಪ್ರೇರೇಪಿಸಿತು ಅನ್ನೋದನ್ನು ಕೂಡ ಅವರು ಹೇಳ್ತಾರೆ. ಅವರ ಕಥೆಯನ್ನು ಈಗ ಕೇಳಿ. ನಿಮಗೆ ಪರೀಕ್ಷೆಯಲ್ಲಿ ಈ ಪ್ರಶ್ನೆಗಳು ಬರ್ತವೆ ನೋಡಿ, ಗಮನಿಸಿಕೊಳ್ಳಿ. ಆವಾಗ ನಿಮಗೆ ಈ ಕಥೆ ಕೇಳಿದರೆ ಸಾಕು. ಹಾಗೆ ನಿಮ್ಮ ಹತ್ರ ಟೆಕ್ಸ್ಟ್ ಬುಕ್ ಕೂಡ ಇರ್ತದೆ, ಹಾಗೆ ಉಪನ್ಯಾಸಕರು ಕೂಡ ಪಾಠ ಮಾಡಿರ್ತಾರೆ. ಈ ಒಂದು ವಿಡಿಯೋವನ್ನು ಮಾಡಿದ್ರ ಉದ್ದೇಶ ಕೆಲವೊಂದು ವಿದ್ಯಾರ್ಥಿಗಳಿಗಾದರೂ ಕೂಡ ಉಪಯೋಗವಾಗಲಿ ಅನ್ನುವಂತಹ ಕಾರಣದಿಂದ. ಯಾಕಂದರೆ ಕೆಲವೊಂದು ವಿದ್ಯಾರ್ಥಿಗಳು ಪರೀಕ್ಷೆಯ ಸಂದರ್ಭದಲ್ಲಿ ಮಾತ್ರ ಓದುವಂತಹ ಒಂದು ಅಭ್ಯಾಸವನ್ನು ರೂಢಿಸಿಕೊಂಡಿರ್ತಾರೆ. ಹಾಗೆ ಕೆಲವೊಂದು ಮಕ್ಕಳು ಮನೆಯಲ್ಲಿ ಓದಿಕೊಂಡು ಕಾಲೇಜಲ್ಲಿ ಬೇರೆ ವಿಷಯಗಳನ್ನು ಓದುವಂತಹ ಅಭ್ಯಾಸವೂ ಇರ್ತದೆ ಅವರಲ್ಲಿ. ಹಾಗೆ ಲ್ಯಾಂಗ್ವೇಜ್ ಅಂದರೆ ಭಾಷೆ ಅಂದರೆ ಕೆಲವೊಮ್ಮೆ ಪರೀಕ್ಷೆಯಲ್ಲಿ ಮಾತ್ರ ಓದುವಂಥದ್ದು. ಇಂತಹ ಕೆಲವೊಮ್ಮೆ ಟೆಕ್ಸ್ಟ್ ಬುಕ್ಕು ಕೂಡ ಕೆಲವೊಂದು ವಿದ್ಯಾರ್ಥಿಗಳ ಹತ್ತಿರ ಇರುವುದಿಲ್ಲ. ಅಂತಹ ವಿದ್ಯಾರ್ಥಿಗಳಿಗೆಲ್ಲ ಉಪಯೋಗವಾಗಲಿ ಅನ್ನುವಂತಹ ಒಂದು ಉದ್ದೇಶದಿಂದ ಈ ವಿಡಿಯೋವನ್ನು ಮಾಡಿದ್ದೇನೆ. ಸರಿ ವಿದ್ಯಾರ್ಥಿಗಳೇ, ಇದಕ್ಕೆ ಸಂಬಂಧಿಸಿದ ಹಾಗೆ ಈ ಪ್ರಶ್ನೆ: ಚಮ್ಮಾರನ ಮಗ ತಾಜ್ ಮಹಲ್ ಎದುರೇ ಸ್ಟಾರ್ ಹೋಟೆಲ್ ಕಟ್ಟಿದ. ಈ ಕಥೆಯ ಆಶಯವನ್ನು ಬರೆಯಿರಿ. ಎರಡನೇ ಪ್ರಶ್ನೆ: ತಿರುಕನ ಕನಸೊಂದು ನನಸಾದ ಬಗೆಯನ್ನು ಚಮ್ಮಾರನ ಮಗ ತಾಜ್ ಮಹಲ್ ಎದುರೇ ಸ್ಟಾರ್ ಹೋಟೆಲ್ ಕಟ್ಟಿದ. ಈ ಕಥೆಯ ಹಿನ್ನೆಲೆಯಲ್ಲಿ ವಿವರಿಸಿರಿ. ಮೂರನೇ ಪ್ರಶ್ನೆ: ಸಾಧಿಸಬೇಕೆಂಬ ಛಲವಿದ್ದರೆ ಜೀವನದಲ್ಲಿ ಏನು ಬೇಕಾದರೂ ಸಾಧಿಸಬಹುದು ಎಂಬುದನ್ನು ಚಮ್ಮಾರನ ಮಗ ತಾಜ್ ಮಹಲ್ ಎದುರೇ ಸ್ಟಾರ್ ಹೋಟೆಲ್ ಕಟ್ಟಿದ ಕಥೆಯ ಹಿನ್ನೆಲೆಯಲ್ಲಿ ವಿವರಿಸಿರಿ. ನಾಲ್ಕನೇ ಪ್ರಶ್ನೆ: ದಲಿತ ಹುಡುಗನಾದ ದೇವಕಿ ನಂದನರ ಬದುಕು ಮತ್ತು ಸಾಧನೆಯನ್ನು ತಿಳಿಸಿ. ಈಗ ಅವರ ಬದುಕನ್ನು ನೋಡ್ತಾ ಹೋಗೋಣ ನಾವು. ತಾಜ್ ಮಹಲಿಂದ ಕೂಗಳತೆ ದೂರ. ಕೂಗಳತೆ ಅಂದರೆ ಒಮ್ಮೆ ಕೂಗಿದ್ರೆ ಸಾಕು, ಎಲ್ಲಿಯವರೆಗೆ ಕೇಳಿಸ್ತದೋ ಅಲ್ಲಿ, ಅಂದರೆ ಅಷ್ಟು ಹತ್ತಿರದಲ್ಲಿ. ಕೂಗಳತೆ ದೂರದಲ್ಲಿಯೇ ಗೋಬರ್ ಚೌಕಿ ಅನ್ನುವಂತಹ ಸ್ಥಳ ಇದೆ ಅಂತೆ. ಆ ಪ್ರದೇಶಕ್ಕೆ ಗೋಬರ್ ಚೌಕಿ ಅನ್ನುವಂಥ ಹೆಸರು ಬರಲಿಕ್ಕೆ ಒಂದು ಕಾರಣ ಇದೆ. ಯಾಕೆಂದರೆ ಅದು ಏನಂದರೆ, ತಾಜ್ ಮಹಲ್ ನಿರ್ಮಾಣದ ಸಂದರ್ಭದಲ್ಲಿ, ಈ ತಾಜ್ ಮಹಲನ್ನು ಕಟ್ಟುವಂತಹ ಸಂದರ್ಭದಲ್ಲಿ ಆಗ ನೀವು ನೋಡಿರ್ಬೋದು, ಅದು ಅಮೃತ ಶಿಲೆಯಿಂದ ಕಟ್ಟಿದ ಒಂದು ಸ್ಮಾರಕ. ಈ ಅಮೃತ ಶಿಲೆಗಳನ್ನು ಸಾಗಿಸಬೇಕಾದ್ರೆ ಆನೆ, ಕುದುರೆ, ಎತ್ತು ಮೊದಲಾದ ಪ್ರಾಣಿಗಳನ್ನು ಬಳಸಲಾಗ್ತಾ ಇತ್ತು. ಆ ಪ್ರಾಣಿಗಳನ್ನೆಲ್ಲ ತಾಜ್ ಮಹಲಿಂದ ಕೂಗಳತೆ ದೂರದಲ್ಲಿಯೇ ಕಟ್ತಾಯಿದ್ರು, ಅಂದರೆ ಅಲ್ಲಿ ಹತ್ತಿರವಾಗಲಿ ಅಂತ. ಆ ಪ್ರಾಣಿಗಳ ಸಗಣಿ ಮತ್ತಿತರ ತ್ಯಾಜ್ಯದ ರಾಶಿ ಒಟ್ಟಾಗಿ ಬೀಳ್ತಾ ಇತ್ತು, ಈ ಜಾಗದಲ್ಲಿ ಒಟ್ಟಾಗಿ ಬೀಳ್ತಾ ಇತ್ತು. ಅಂದರೆ ಆ ಪ್ರಾಣಿಗಳಂದರೆ ಅವುಗಳು ಸಗಣಿ ಮೂತ್ರ ಎಲ್ಲ ಮಾಡ್ತಾವಲ್ವ, ಅದೇ ಇದೆಲ್ಲ ತ್ಯಾಜ್ಯದ ರಾಶಿ ಅಲ್ಲಿ ಇತ್ತು. ಅದಕ್ಕೆ ಹಾಗಾಗಿ ಗೋಬರ್ ಚೌಕಿ ಅನ್ನುವಂಥ ಹೆಸರು ಬಂದಿತ್ತಂತೆ. ಆನಂತರ ಕಾಲಾನಂತರದಲ್ಲಿ, ಸಮಯ ಕಳೆದ ನಂತರ, ವರ್ಷಗಳು ಉರುಳಿದ ನಂತರ ಆ ಪ್ರದೇಶವೇ ಚಪ್ಪಲಿ ಹೊಲೆಯುವ ಕಸುಬಿನ ಜಾಟ್ ಸಮುದಾಯದವರ ವಾಸಸ್ಥಳವಾಗಿತ್ತಂತೆ. ಈ ಪ್ರದೇಶದಲ್ಲಿದ್ದಂತಹ ಒಂದು ಕಿಷ್ಕಿಂಧೆಯಂತಹ 10 ಅಡಿ ಉದ್ದ 10 ಅಡಿ ಅಗಲ ವಿಸ್ತಾರದ ಮನೆಯಲ್ಲಿ ಈ ಲೇಖಕರು ಹೇಳುವಂತಹ
ದೇವಕಿ ನಂದನ್ ಅಂದರೆ ಚಮಾರನ ಮಗ, ಅವರ ಕುಟುಂಬ ಇತ್ತು ಅಂತ ಹೇಳ್ತಾರೆ. ಅದು ಕೂಡ ನೀವು ಯೋಚನೆ ಮಾಡಿ, 10 ಅಡಿ ಉದ್ದ, 10 ಅಡಿ ಅಗಲ, ಎಷ್ಟು ಉದ್ದ ಇರ್ಬೋದು, ಎಷ್ಟು ದೊಡ್ಡದು ಇರ್ಬೋದು ಅಂತ. ದಿನವೂ ಚಪ್ಪಲಿ ಶೂಗಳನ್ನು ಹೊಲಿದು ಮಾರಿ 4 ಕಾಸು ಸಂಪಾದಿಸಿ 5 ಜನರಿದ್ದಂತಹ ಕುಟುಂಬವಾಗಿತ್ತು. ಈ ಕುಟುಂಬವನ್ನು ಸಲಹುವಂತಹ ಜವಾಬ್ದಾರಿ ದೇವಕಿ ನಂದನ ಅವರ ತಂದೆಯದಾಗಿತ್ತು. ಆಗ ಲೇಖಕರು ಯಾರು ದೇವಕಿ ನಂದನ್ ಹೇಳ್ತಾರೆ, ಅವರಿದ್ದಂತಹ ಏರಿಯಾದಲ್ಲಿ ಎಲ್ಲರೂ ಕೂಡ ಚಪ್ಪಾಳಿ ತಯಾರಿಸ್ತಾ ಇದ್ರು. ಹಾಗಾಗಿ ಯಾರಿಗೂ ಹೆಚ್ಚಿನ ಲಾಭ ಸಿಗ್ತಾ ಇರಲಿಲ್ಲ. ಅಂದರೆ ಒಬ್ಬೊಬ್ಬರಾದರೆ ತೊಂದರೆ ಇಲ್ಲ, ಆವಾಗ ಲಾಭ ಬರ್ತದೆ. ಎಲ್ಲರೂ ಕೂಡ ಚಪ್ಪಲಿಯನ್ನು ತಯಾರಿಸುವವರೇ ಇದ್ದಾಗ ಲಾಭ ಎಲ್ಲಿಂದ ಬರ್ತದೆ? ಹಾಗಾಗಿ ಈ ಬಡತನದ ಮಧ್ಯೆಯೂ ಈ ಮಾಲಕರು ಇದ್ದಾರಲ್ಲ, ಅಂದರೆ ದೇವಕಿ ನಂದನ್ ಇದ್ದಾರಲ್ಲ, ಅವರು ಶಾಲೆಗೆ ಹೋಗ್ತಾಯಿದ್ರು. ಯಾವಾಗ ಅವರು 9ನೇ ತರಗತಿಗೆ ಬಂದರೋ ಆವಾಗ ಅವರು ಕ್ಲಾಸಲ್ಲಿಯೂ ಕೂಡ ತುಂಬ ಹುಷಾರಿನ ಹುಡುಗ, ಬುದ್ಧಿಮಟ್ಟದ ಹುಡುಗ, ಬುದ್ಧಿವಂತಿಕೆಯ ಹುಡುಗ. ಅವನೇನು ಮಾಡ್ತಾನೆ, 99% ಪಡೆದಿದ್ರಂತೆ. ಅದನ್ನು ಅಪ್ಪನ ಹತ್ರ ಹೋಗಿ ನಾನು 99% ಪಡೆದೆ ಅಂತ ಹೆಮ್ಮೆಯಿಂದ ಹೇಳ್ತಾ ಇರುವಾಗ ಅವರ ಅಪ್ಪ ಆತನನ್ನು ತಬ್ಬಿಕೊಂಡು ಬಿಕ್ಕಿ ಬಿಕ್ಕಿ ಅಳ್ತಾ ಹೇಳಿದ್ರಂತೆ, ದಿನವಿಡೀ ದುಡಿದರೂ ಏನೂ ಸಂಪಾದನೆ ಆಗ್ತಾ ಇಲ್ಲ ಮಗು, ಎಲ್ಲರ ಹೊಟ್ಟೆಪಾಡು ನೋಡೋದೇ ಕಷ್ಟ ಆಗಿದೆ. ಹಾಗಾಗಿ ನಿನ್ನನ್ನು ಓದಿಸುವಂಥ ಚೈತನ್ಯ ಶಕ್ತಿ ನನಗಿಲ್ಲ, ನಾಳೆಯಿಂದ ಸ್ಕೂಲಿಗೆ ಹೋಗಬೇಡ ಅಂತ ಹೇಳಿದ್ರಂತೆ. ಸರಿ, ಮಗು ಕೂಡ ಅಂದರೆ 9ನೇ ತರಗತಿಯ ಹುಡುಗ ದೇವಕಿ ನಂದನ, ಈತನೂ ಕೂಡ ಶಾಲೆಗೆ ಗುಡ್ ಬೈ ಹೇಳಿ ಕುಟುಂಬಕ್ಕೆ ನೆರವಾಗುವಂತಹ ಉದ್ದೇಶದಿಂದ ಒಂದು ಚಪ್ಪಲಿ ಅಂಗಡಿಯಲ್ಲಿ ನೌಕರಿಗೆ ಸೇರಿಕೊಂಡ್ರು ಅಂತ ಹೇಳ್ತಾರೆ. ಅದು ಸೇಲ್ಸ್ ಬಾಯ್ ಕೆಲಸ. ದಿನಕ್ಕೆ 100 ಚಪ್ಪಲಿ ಅಥವಾ ಶೂ ಅನ್ನು ಪ್ಯಾಕ್ ಮಾಡಿದರೆ ₹2 ಕೊಡ್ತಾಯಿದ್ರು. ನೀವು ಯೋಚನೆ ಮಾಡಿ, ದಿನಕ್ಕೆ 100 ಶೂಗಳನ್ನು ಅಥವಾ ಚಪ್ಪಲಿಗಳನ್ನು ಪ್ಯಾಕ್ ಮಾಡಿದರೆ ₹2 ಕೊಡ್ತಾಯಿದ್ರು. ಆ ಹಣದಿಂದ ಕುಟುಂಬದ ಬಡತನ ಕಳೆಯುವುದಿಲ್ಲ, ನಿವಾರಣೆ ಆಗುವುದಿಲ್ಲ ಅಂತ ಎಲ್ಲರಿಗೂ ಕೂಡ ಅರ್ಥ ಆಯಿತು, ಬೇಗನೆ ಅರ್ಥ ಆಯಿತು. ಮುಂದೇನು ಮಾಡುವುದು, ಶಾಲೆಯನ್ನು ಬಿಟ್ಟಾಗಿದೆ, ಮುಂದೇನು ಮಾಡುವುದಂತ ಯೋಚನೆ ಮಾಡ್ತಾ ಇರುವಾಗಲೇ 1971ರಲ್ಲಿ ಕೇಂದ್ರ ಸರ್ಕಾರದ ಸೆಂಟ್ರಲ್ ಫುಟ್ವೇರ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ನವರು ಆಗ್ರಾದಲ್ಲಿ ಶೂ ತಯಾರಿಕೆಯ ತರಬೇತಿಯ ಕಾರ್ಯವನ್ನು, ಅಂದರೆ ಟ್ರೈನಿಂಗ್ ಕೊಡುವಂತಹ ಒಂದು ಕ್ಯಾಂಪ್ ಮಾಡ್ತಾರೆ, ಕಾರ್ಯಾಗಾರ ಮಾಡ್ತಾರೆ ಅನ್ನುವಂಥ ಸುದ್ದಿ ಪತ್ರಿಕೆಯಲ್ಲಿ ಇತ್ತಂತೆ. ಆ ಕ್ಷಣವೇ ಇವರು ಹೋಗ್ತಾರೆ, ದೇವಕಿ ನಂದನ್ ಅವರು ಅಲ್ಲಿಗೆ ಹೋಗ್ತಾರೆ. ಅಲ್ಲಿ ಬಗೆ ಬಗೆಯ ಶೂಗಳನ್ನು ಮಾಡೋದನ್ನು ಕಲಿತರಂತೆ. ತರಬೇತಿ ಮುಗಿಯುತ್ತಾ ಇದ್ದ ಹಾಗೆ ಶೂ ಡಿಸೈನರ್, ಶೂ ಮಾಡೋದಲ್ಲ ಈಗ, ಯಾವ ಯಾವ ಡಿಸೈನ್ ಶೂ ಮಾಡುವಂಥದ್ದು, ಇಂತಹ ಟ್ರೈನಿಂಗ್ ಅವರು ಪಡ್ಕೊಂಡ್ರು. ಶೂ ಡಿಸೈನರ್ ಅನ್ನಿಸ್ಕೊಂಡ್ರು. ಅದುವರೆಗೂ ಸೇಲ್ಸ್ ಬಾಯ್ ಆಗಿದ್ದ ಅವರು ಡಿಸೈನರ್ ಅಂತ ಅನ್ನಿಸ್ಕೊಂಡದನ್ನು ಅದನ್ನು ಕೇಳಿ ಅಪ್ಪ ಬಹಳಷ್ಟು ಖುಷಿ ಪಡ್ತಾರಂತೆ. ಅವರವರ ಗೆಳೆಯರೊಂದಿಗೆಲ್ಲ ಹೇಳ್ತಾರಂತೆ, ನನ್ನ ಮಗನಿಗೆ ಪ್ರಮೋಷನ್ ಸಿಕ್ಕಿತ್ತು ಅಂತ. ಆದರೆ ಈ ತರಬೇತಿಯನ್ನು ಪಡೆದಂತಹ ದೇವಕಿ ನಂದನ ಹೊರಗೆ ಬಂದಾಗ ಎಲ್ಲಿ ಕೂಡ ಕೆಲಸವೇ ಸಿಗಲಿಲ್ಲ ಅಂತೆ. ಸ್ವಂತದ ಒಂದು ಅಂಗಡಿ ತೆರೆಯೋಣ ಅಂದರೆ ಅದಕ್ಕೆ ಹಣ ಇರಲಿಲ್ಲ, ಮೂಲ ಬಂಡವಾಳವೇ ಅವರಲ್ಲಿ ಇರಲಿಲ್ಲ. 10 ಕಡೆ ಸಾಲ ಮಾಡಿಯಾದರೂ ಚಪ್ಪಲಿ ಮಾರಾಟದ ಅಂಗಡಿಯನ್ನು ಆರಂಭಿಸಬೇಕು ಅಂತ, ಅಂದರೆ ಸಾಲ ಮಾಡಿಯಾದರೂ ಸರಿ ಒಂದು ಚಪ್ಪಲಿ ಮಾರಾಟದ ಅಂಗಡಿಯನ್ನು ಪ್ರಾರಂಭಿಸೋಣ ಅಂತ ಅವರು ಯೋಚನೆ ಮಾಡಿದರು. ಅವರು ಹೇಳ್ತಾರೆ, ಬೈ ಚಾನ್ಸ್ ವ್ಯವಹಾರದಲ್ಲಿ ಲಾಸ್ ಆಗಿಬಿಟ್ರೆ ಏನು ಗತಿ ಅಂತ. ಆಗ ರಿಸ್ಕ್ ಬೇಡ ಅಂತ ಸುಮ್ಮನಾದ್ರಂತೆ. ಅಂದರೆ ಲೋನ್ ತಗೊಂಡು ಲಕ್ಷಗಟ್ಟಲೆ ಲೋನ್ ತಗೊಂಡಾಗ ಕೆಲವೊಮ್ಮೆ ವ್ಯವಹಾರದಲ್ಲಿ ಲಾಸ್ ಆಗ್ತದೆ. ಅದಕ್ಕೆ ಅವರು ಹೇಳ್ತಾರೆ, ಒಂದು ವೇಳೆ ತನಗೆ ಲಾಸ್ ಆದರೆ ಈ ಹಣವನ್ನು ಹೇಗೆ ಕಟ್ಟುವುದು, ಎಲ್ಲಿಂದ ತರೋದು? ಮನೆ ಅಂತೂ ನೋಡಿದ್ರಿ ನೀವು, ಅಪ್ಪನ ಕೆಲಸ ಅಂತೂ ಗಟ್ಟಿ ಇಲ್ಲ, ಏನು ಮಾಡೋದು, ಅದಕ್ಕೆ ರಿಸ್ಕೇ ಬೇಡ ಅಂತ ಅವರು ಯೋಚನೆ ಮಾಡಿದ್ರಂತೆ. ಹೀಗೆ 4 ವರ್ಷಗಳು ಕಳೆದು ಹೋದುವಂತೆ. ಆವಾಗೊಂದು ಅವರ ಬದುಕಿನಲ್ಲಿ ಒಂದು ತಿರುವು ಬಂತಂತೆ, ಒಂದು ಟರ್ನಿಂಗ್ ಪಾಯಿಂಟ್ ಅಂತ ಹೇಳ್ತಾವಲ್ಲ, ಅದು ಆ ತಿರುವು ಬಂತಂತೆ. ಅದು 1975ರಲ್ಲಿ ಬಂದದ್ದು ಅಂತ ದೇವಕಿ ನಂದನ ಹೇಳ್ತಾರೆ. ಆಗ ಉತ್ತರ ಪ್ರದೇಶ ಸರ್ಕಾರದ ಅಧೀನದಲ್ಲಿದ್ದ ಸಂಸ್ಥೆಯೊಂದರಿಂದ 5,000 ಶೂಗಳ ಪೂರೈಕೆಗೆ ಆರ್ಡರ್ ಬಂತಂತೆ. ಈ ಅವಕಾಶವನ್ನು ಅವರು ಬಾಚಿ ತಬ್ಬಿಕೊಳ್ತಾರೆ ದೇವಕಿ ನಂದನ್. ಒಂದೊಂದು ಶೂನಿಂದ ₹5 ಲಾಭ ಸಿಕ್ಕಿದ ಸಂದರ್ಭ ಅಂತೆ ಅದು. ಆವತ್ತಿನ ಸಂದರ್ಭಕ್ಕೆ ಅದು ಅವರ ಪಾಲಿಗೆ ದೊಡ್ಡ ಲಾಭವಾಗಿತ್ತು. ಈ ಆರ್ಡರ್ನ ಕಾರಣದಿಂದಾಗಿ ಆರ್ಥಿಕವಾಗಿ ಅಂದರೆ ಸ್ವಲ್ಪ ಚೇತರಿಸಿಕೊಂಡ್ರಂತೆ, ಅಂದರೆ ಕೈಗೆ ಹಣ ಸಿಗಲಿಕ್ಕೆ ಶುರುವಾಯಿತು. ಸ್ವಂತದ ಶೂ ತಯಾರಿಸುವ ಮತ್ತು ಮಾರಾಟದ ಮಳಿಗೆ ತೆರೆಯುವಂತಹ 4 ಮಂದಿಗೆ ನೌಕರಿಯನ್ನು ಕೊಡುವಷ್ಟರ ಮಟ್ಟಿಗೆ ದೇವಕಿ ನಂದನ್ ಅವರು ಶ್ರೀಮಂತರಾದರಂತೆ. ಇನ್ನು 1983ರಲ್ಲಿ ಅದೃಷ್ಟ ದೇವತೆ ಲಕ್ ಅನ್ನುವಂಥದ್ದು ಮತ್ತೆ ಅವರ ಹೆಗಲು ತಡ್ತದಂತೆ. ಆಗ ಆಗ್ರಾದ ಕ್ಲಾರ್ಕ್ ಶಿರಾಜ್ ಹೋಟೆಲ್ನಲ್ಲಿ ಶೂಗಳ ಪ್ರದರ್ಶನ ನಡೀತಾ ಇತ್ತಂತೆ, ಪ್ರದರ್ಶನ ಮತ್ತು ಮಾರಾಟ. ಆಗ ಆ ಮೇಳಕ್ಕೆ ಬಾಟಾ ಶೂ ಕಂಪನಿಯ ಮುಖ್ಯಸ್ಥರಾದಂತಹ ಥಾಮಸ್ ಬಾಟಾ ಅವರು ಬಂದಿದ್ರಂತೆ.
ಇವರ ಮಳಿಗೆಯಲ್ಲಿದ್ದಂತಹ ಶೂಗಳ ವಿನ್ಯಾಸ, ಅವುಗಳಿಗೆ ಬಳಸಿದಂತಹ ಚರ್ಮ, ಹಾಗೆ ಆ ಶೂಗಳ ಗಟ್ಟಿತನ, ಇದನ್ನೆಲ್ಲ ಥಾಮಸ್ ಬಾಟಾ ಅವರು ನೋಡ್ತಾರೆ. ಅವರಿಗೆ ತುಂಬ ಇಷ್ಟ ಆಗ್ತದಂತೆ. ಆಗ ಅವರು ಏನು ಮಾಡ್ತಾರೆ, 10,000 ಶೂಗಳಿಗೆ ಆರ್ಡರ್ ಕೊಡ್ತಾರಂತೆ. ಒಂದೇ ಆರ್ಡರ್ನಲ್ಲಿ ಭರ್ತಿಯಾಗಿ 40 ಲಕ್ಷ ರೂಪಾಯಿಯ ಲಾಭ ದೊರಕಿದಂತಹ ಸಂದರ್ಭ ಅದು ಅಂತ ದೇವಕಿನಂದನ್ ಹೇಳ್ತಾರೆ. ದೇವಕಿನಂದನ್ ಹೀಗೆ ಹೇಳ್ತಾರೆ, ಹೀಗೆ ಅವರಲ್ಲಿ ತಯಾರಾದಂತಹ ಶೂಗಳನ್ನು ಈ ಖಾಸಗಿ ಕಂಪನಿಯವರು ಖರೀದಿಸ್ತಾರೆ ಅನ್ನುವಂಥದ್ದು ಗೊತ್ತಾದ ತಕ್ಷಣ ಶೂ ತಯಾರಿಕೆಗೆ ಬೇಕಾದಂತಹ ಈ ಕಚ್ಚಾ ವಸ್ತುಗಳನ್ನು ಅಡ್ವಾನ್ಸ್ ಪಡೆಯದೆ ಕೊಡಲು ವ್ಯಾಪಾರಿಗಳು ಒಪ್ಪಿಕೊಳ್ತಾರಂತೆ. ಹೀಗೆ ಖಾಸಗಿ ಈ ಒಂದು ಚಪ್ಪಲ್ ಅಂಗಡಿಯವರು, ಅಂದರೆ ಇವರೆಲ್ಲರೂ ಕೂಡ ಈ ಶೂ ಕಂಪನಿಯವರು, ಅವರೆಲ್ಲರೂ ಕೂಡ ಇವರ ಹತ್ತಿರ ಯಾರು ದೇವಕಿನಂದನ್ ಅವರ ಹತ್ತಿರ ಎಲ್ಲರೂ ಕೂಡ ಆರ್ಡರ್ ತಗೊಳ್ತಾರೆ. ಹಾಗೆ ಯಾರೆಲ್ಲ ಆರ್ಡರ್ ತಗೊಂಡಿದ್ರು ಅವರ ಪ್ರತಿಸ್ಪರ್ಧಿಗಳು ಇರ್ತಾರಲ್ಲ, ಅವರ ವಿರೋಧಿ, ಅಂದರೆ ಅವರಿಗೆ ಪ್ರತಿಸ್ಪರ್ಧೆಯನ್ನು ಒಡ್ಡುವಂತಹ ಈ ಶೂ ಕಂಪನಿಗಳಿವೆ ಅಲ್ಲ, ಅವರು ಕೂಡ ಇವರ ಹತ್ತಿರವೇ, ದೇವಕಿನಂದನ್ ಅವರ ಹತ್ತಿರವೇ ಆ ಬೇಡಿಕೆಯನ್ನು ಇದು ಮಾಡ್ತಾರೆ. ಬೇಡಿಕೆಗಳನ್ನೆಲ್ಲ ಅವರೇನು ಡಿಮಾಂಡ್ ಮಾಡ್ತಾರೋ, ಅವರೇನು ಆರ್ಡರ್ ಕೊಟ್ಟಿದ್ರು ಅವರೆಲ್ಲರ ಆರ್ಡರ್ಗಳನ್ನು ಇವರು ಪೂರೈಸ್ತಾರಂತೆ. ಹೀಗೆ 5-6 ದೊಡ್ಡ ಕಂಪನಿಗಳಿಂದ ಶೂಗಳಿಗೆ ಆರ್ಡರ್ ಬಂದಿದ್ದರಿಂದ ದೇವಕಿನಂದನ್ ಅವರ ಲಾಭದ ಪ್ರಮಾಣ ಹಾಗೆ ನೌಕರರ ಸಂಖ್ಯೆ ಗಣನೀಯವಾಗಿ ಹೆಚ್ಚುತ್ತದಂತೆ. ಇನ್ನೊಂದು ಉದಾಹರಣೆಯನ್ನು ಕೊಡ್ತಾರೆ ಅವರು. 1985ರಲ್ಲಿ ಅಂದಿನ ಕ್ರಿಕೆಟ್ ದಂತಕತೆ, ಅಂದರೆ ಕ್ರಿಕೆಟ್ನ ಬಹಳ ಪ್ರಸಿದ್ಧವಾದಂತಹ ಕ್ರಿಕೆಟರ್ ಅವರು ಸುನಿಲ್ ಗಾವಸ್ಕರ್, ಇವರ ಹೆಸರು ಕೇಳಿರ್ಬೋದು ನೀವು. ಅವರೇನು ಮಾಡ್ತಾರೆ, ಅವರಿಗೆ ಒಂದು ಒಳ್ಳೆಯ ಶೂವನ್ನು, ವಿಶೇಷವಾದಂತಹ ವಿನ್ಯಾಸದ ಶೂಗಳನ್ನು ತಯಾರಿಸಿ ಅವರಿಗೊಂದು ಕಾಣಿಕೆಯಾಗಿ ಕೊಟ್ಟರಂತೆ, ಉಡುಗೊರೆಯಾಗಿ ಕೊಟ್ಟರಂತೆ. ಈ ಕೊಡುವಂಥ ಒಂದು ಫೋಟೋ ತೆಗೆದಿರ್ಬೋದು. ಅದೆಲ್ಲವೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬಹಳಷ್ಟು ಸುದ್ದಿ ಆಗ್ತದಂತೆ. ಆಗ ಬೇರೆ ಬೇರೆ ಶೂ ಕಂಪನಿಗಳಿಂದ ಸುನಿಲ್ ಗಾವಸ್ಕರ್ ಅವರಿಗೆ ಕೊಟ್ಟಂತಹ ಅಂಥದ್ದೇ ಶೂ ಬೇಕು ಅಂತ ಡಿಮಾಂಡ್ ಮಾಡಿದ್ರಂತೆ. ಹೀಗೆ ಹೊಸದಾಗಿ ಸಿದ್ಧವಾದ ಶೂಗಳಿಗೆ ಸನ್ನಿ ಶೂಸ್ ಅಂತಲೇ ದೇವಕಿನಂದನ್ ಅವರು ಹೆಸರಿಡ್ತಾರಂತೆ. ಅದರಿಂದಲೂ ಕೂಡ ಅವರಿಗೆ ತುಂಬ ಲಾಭ ಬಂತು. ಹೀಗೆ ಒಂದು ಕಡೆಯಲ್ಲಿ ಶೂ ಮಾರಾಟದ ಬಿಸ್ನೆಸ್ನಿಂದ ಲಕ್ಷ ಹಣ ಸಂಪಾದನೆಯಾದ ಹೊತ್ತಿನಲ್ಲೇ ಆಗ ಭಾರತಕ್ಕೆ ಈ ಚೀನಾದ ಪಾದರಕ್ಷೆಗಳು ಮಾರುಕಟ್ಟೆಗೆ ಬಂತಂತೆ. ಚೀನಾದ ಯಾವುದೇ ಒಂದು ವಸ್ತುಗಳಿರ್ಬೋದು, ಅತಿ ಅಗ್ಗದ ಬೆಲೆಯಲ್ಲಿ ಮಾರಾಟವಾಗುವಂಥದ್ದು. ಆಗ ನಮ್ಮಲ್ಲೇ ಇರುವಂತಹ ಈ ವಸ್ತುಗಳನ್ನು ಸ್ವಲ್ಪ ಅದಕ್ಕಿಂತ ಬೆಲೆ ಜಾಸ್ತಿ ಇರ್ತದೆ. ಆವಾಗ ನಿಮಗೆ ಗೊತ್ತೇ ಇದೆ, ಯಾರು ಗ್ರಾಹಕರು ಅತಿ ಕಡಿಮೆ ಬೆಲೆಯ ವಸ್ತುಗಳನ್ನು ಬೇಗ ತೆಗೆದುಕೊಳ್ತಾರೆ. ಅದರ ಕಡೆಗೆ ಅದು ಹಾಳಾದರೂ ತೊಂದರೆ ಇಲ್ಲ, ಅತಿ ಕಡಿಮೆಯಲ್ಲಿ ಸಿಗಬೇಕು ಅವರಿಗೆ. ಹಾಗಾಗಿ ಅವರೇನು ಮಾಡ್ತಾರೆ, ಇಲ್ಲಿಯ ಶೂಗಳಿಗೆ ಸಾಧಾರಣವಾಗಿ ಅತಿ ಕಡಿಮೆ ಅಂದರೆ ಒಂದು 500 ರೂಪಾಯಿಯ ಶೂ ಅವರ ಕಂಪನಿದು ಚೀನಾದ ಮಾಲು 250 ಅಥವಾ 200 ರೂಪಾಯಿಗೆ ಸಿಗ್ತದೆ ಅಂತ ಇದ್ದರೆ, ಆವಾಗ ಜನರೆಲ್ಲ ಏನು ಮಾಡ್ತಾರೆ, ಆ ಚೀನಾದ ಮಾಲನ್ನೇ ತಗೊಳ್ತಾರೆ. ಹಾಗಾಗಿ ಅದರ ಜೊತೆಯಲ್ಲೇ ಇವರು ದೇವಕಿನಂದನ್ ಹೇಳ್ತಾರೆ, ತಾವು ಯಾವ ರೀತಿಯ ವಿನ್ಯಾಸದ ಶೂಗಳನ್ನು ತಯಾರಿಸ್ತಿದ್ರೋ ಅಂತಹದೇ ಶೂಗಳನ್ನು ತಯಾರಿಸುವಂಥ ನಕಲಿ ಸಂಸ್ಥೆಗಳು ಕೂಡ ಹುಟ್ಟಿಕೊಂಡ್ರಂತೆ. ಹಾಗಾಗಿ ದೇವಕಿನಂದನ್ ಅವರ ವ್ಯಾಪಾರ ಇದರಿಂದ ಕುಸಿಯಲಾರಂಭಿಸಿತು. ಲಾಭ ಬರುವುದು ಹೋಯಿತು, ಸ್ವಲ್ಪ ನಷ್ಟ ಬರ್ತದಂತೆ. ಹಾಗಾಗಿ ದೇವಕಿನಂದನ್ ಅವರು ಏನು ಮಾಡ್ತಾರೆ ಅಂದರೆ, ಅಲ್ಲಿಯೂ ಕೂಡ ಎದೆಗುಂದಲಿಲ್ಲ ಅನ್ನೋದನ್ನು ನೀವು ನೋಡಬೇಕು. ಸ್ವಲ್ಪ ದಿನಗಳ ಮಟ್ಟಿಗೆ ಶೂಗಳ ಉತ್ಪಾದನೆಯ ಪ್ರಮಾಣವನ್ನು ತಗ್ಗಿಸಿ ಬೇರೊಂದು ಉದ್ಯಮದಲ್ಲಿ ಬದಲಾವಣೆ ಮಾಡಬೇಕು ಅಂತ ಬೇರೊಂದು ಉದ್ಯಮದಲ್ಲಿ ಬಂಡವಾಳ ಹೂಡಬೇಕು ಅಂತ ಒಂದು ಯೋಚನೆಯನ್ನು ಮಾಡ್ತಾರಂತೆ. ಆ ಯೋಚನೆ ಬಂದಾಗ ದೇವಕಿನಂದನ್ ಏನು ಮಾಡ್ತಾರೆ ಅಂತ ನೋಡಿ. 1995ರಲ್ಲಿ ಆ ಸಂದರ್ಭದಲ್ಲಿ ತಾಜ್ ಮಹಲಿಂದ ಕೂಗಳತೆ ದೂರದಲ್ಲಿದ್ದ ಗೋಬರ್ ಚೌಕಿ ಪ್ರದೇಶದ ಜಾಗವನ್ನು ಖರೀದಿಸಿ ಅಲ್ಲಿ ಹೋಟೆಲ್ ನಿರ್ಮಿಸಿದರೆ ಹೇಗೆ ಎಂಬ ಈ ರೀತಿಯ ಯೋಚನೆ ದೇವಕಿನಂದನ್ ಅವರಿಗೆ ಬರ್ತದೆ. ದೇವಕಿನಂದನ್ ಅವರ ತಂದೆ, ತಾತ, ಮುತ್ತಾತನ ಕುಟುಂಬಗಳೆಲ್ಲ ಕೇವಲ 10x10 ಅಳತೆಯ ಜೋಪಡಿಯಲ್ಲಿ ಬದುಕು ಕಳೆದ ಜಾಗ ಅದು. ಪೈಸೆಗೂ ಪರದಾಡುತ್ತಾ ಅರೆ ಹೊಟ್ಟೆಯಲ್ಲಿಯೇ ದಿನದೂಡುತ್ತಾ ಇದ್ದಂತಹ ದೇವಕಿನಂದನ್ ಅವರು ಬಾಲ್ಯ ಕಳೆದಂತಹ ಒಂದು ಜಾಗ. ಹಾಗಾಗಿ ಅಂತಹ ಜಾಗದಲ್ಲಿ ಒಂದು ಹೋಟೆಲ್ ನಿರ್ಮಾಣ ಮಾಡಿದರೆ ಹೇಗೆ ಅಂತ ಯೋಚನೆ ಬರ್ತದೆ. ಅದು ಕೂಡ ಸ್ಟಾರ್ ಹೋಟೆಲ್ ಹಾಕಬೇಕು ಅಂತ ಯೋಚನೆ ಮಾಡ್ತಾರೆ. ಈ ಯೋಚನೆ ಬಂದದ್ದೇ ತಡ ಈ ಶೂ ಕಂಪನಿಯಿಂದ ಬಂದಂತಹ ಲಾಭ ಇದೆ ಅಲ್ಲ, ಆ ಬಿಸ್ನೆಸ್ಸಲ್ಲಿ ಬಂದಂತಹ ಆ ಹಣವನ್ನೆಲ್ಲ ಆ ಹೋಟೆಲ್ ನಿರ್ಮಾಣಕ್ಕೆ ಬಳಸ್ತಾರೆ. ಅದೇ ಆ ಹೋಟೆಲ್ಗೆ
ತಾಜ್ ಪ್ಲಾಜಾ ಅಂತ ಹೆಸರಿಟ್ರಂತೆ. ಹೀಗೆ ಈ ತಾಜ್ ಮಹಲ್ನಿಂದ ಈ ತಾಜ್ ಪ್ಲಾಜಾ ಕೂಗಳತೆ ದೂರದಲ್ಲಿಯೇ ಇತ್ತು. ಅದೇ ಕಾರಣಕ್ಕೆ ಈ ತಾಜ್ ಮಹಲನ್ನು ನೋಡಲಿಕ್ಕೆ ಬರ್ತಾ ಇದ್ದಂತಹ ದೇಶ ವಿದೇಶದ ಪ್ರವಾಸಿಗಳು ಈ ತಾಜ್ ಪ್ಲಾಜಾದಲ್ಲೇ ಉಳ್ಕೊಂಡ್ರಂತೆ. ಅವರಿಗೆ ಅದು ಈ ತಾಜ್ ಪ್ಲಾಜಾ ಇದೆಯಲ್ಲ, ಅದು ಅಚ್ಚುಮೆಚ್ಚಿನ ತಂಗುದಾಣವಾಗ್ತದೆ. ಈ ಹೋಟೆಲ್ನ ದೇವಕಿನಂದನ್ ಹೇಳ್ತಾರೆ, ತಮ್ಮ ಹೋಟೆಲ್ನ ಟೆರೆಸ್ನಲ್ಲಿ ನಿಂತುಕೊಂಡ್ರೆ ಸೂರ್ಯೋದಯ ಹಾಗೂ ಸೂರ್ಯಾಸ್ತದ ಹೊತ್ತಿನಲ್ಲಿ ಕೆಂಪು ಬಣ್ಣದಿಂದ ಪ್ರತಿಫಲಿಸುವ ಹಾಗೆ ಬೆಳದಿಂಗಳ ರಾತ್ರಿಯಲ್ಲಿ ಹಾಲು ಬಿಳುಪಿನಿಂದ ಕಂಗೊಳಿಸುವ ತಾಜ್ ಮಹಲನ್ನು ನೋಡಬಹುದು. ಈ ಕಾರಣದಿಂದಲೂ ಅವರ ಹೋಟೆಲ್ನಲ್ಲಿ ವಾಸ್ತವ್ಯ ಹೂಡಲು ಮುಂದಾಗುವಂತಹ ಪ್ರವಾಸಿಗಳ ಸಂಖ್ಯೆ ದಿನೇ ದಿನೇ ಹೆಚ್ಚುತ್ತಾ ಇದೆ. ಹೀಗೆ ಒಂದು ಕಾಲದಲ್ಲಿ ಇಡೀ ದಿನದ ಅವ್ರು ಹೇಳ್ತಾರೆ, ದೇವಕಿನಂದನ್ ಹೇಳ್ತಾರೆ, ಒಂದು ಕಾಲದಲ್ಲಿ ತಾನು ಕೇವಲ 2 ರೂಪಾಯಿ ಪಡೆದವ, ತಾನು ಅಂದರೆ ದಿನಕ್ಕೆ 2 ರೂಪಾಯಿ ಪಡೆದವ, ಇಂದು ದಿನಕ್ಕೆ 2 ಲಕ್ಷ ರೂಪಾಯಿಯ ಲಾಭದ ಮುಖ ನೋಡ್ತಾ ಇದ್ದೇನೆ ಅಂತ ದೇವಕಿನಂದನ್ ಹೇಳ್ತಾರೆ. ಆವತ್ತಿಗೆ ಅದೇ ಸತ್ಯ, ಅಂದರೆ ದಿನಕ್ಕೆ 2 ರೂಪಾಯಿ, ಇವತ್ತಿಗೆ ಇದೇ ಸತ್ಯ, ದಿನಕ್ಕೆ 2 ಲಕ್ಷ ರೂಪಾಯಿ. ಹೀಗೆ ದೇವಕಿನಂದನ್ ಸನ್ ಅವರು ಹೇಳ್ತಾರೆ. ಯಾವಾಗ ಇದೆಲ್ಲವನ್ನು ಸಾಧಿಸಬಹುದು ಅಂದರೆ ಸತತ ಪರಿಶ್ರಮ, ಕೆಲಸದಲ್ಲಿ ಶ್ರದ್ಧೆ ಮತ್ತು ಪ್ರಚಂಡ ಆತ್ಮವಿಶ್ವಾಸದಿಂದ ಏನನ್ನು ಬೇಕಾದರೂ ಸಾಧಿಸಬಹುದು ಅನ್ನುವಂತಹ ಈ ಮಾತಿಗೆ ದೇವಕಿನಂದನ್ ಅವರೇ ಉದಾಹರಣೆ. ಈ ದಲಿತ ಸಮುದಾಯದ ಕೆಳವರ್ಗದ ಈ ದಲಿತ ಸಮುದಾಯದ ಈ ವ್ಯಕ್ತಿಯ ಯಶೋಗಾಥೆ MBA ತರಗತಿಗಳಿಗೂ ಕೂಡ ಪಠ್ಯವಾಗಿದೆ ಅಂತೆ. ಹಾಗೆ ನೇಷನ್ ಸೆಲೆಬ್ರೇಟ್ಸ್ ಅನ್ನುವಂತಹ ಸಾಕ್ಷ್ಯಚಿತ್ರ ತಯಾರಿಸಿರುವ ಭಾರತದ ವಿದೇಶಾಂಗ ಇಲಾಖೆ ಅದರಲ್ಲಿ ದೇವಕಿನಂದನ ಇವರ ಯಶೋಗಾಥೆಯನ್ನು ವಿವರವಾಗಿ ದಾಖಲಿಸಿದೆ. ಉದ್ಯಮಿ, ರೋಲ್ ಮಾಡೆಲ್, VVIP ಎಂಬ ವಿಶೇಷಣಗಳು ದೇವಕಿನಂದನ್ ಇವರನ್ನು ಅಂಟಿಕೊಂಡಿವೆ. ಕೇವಲ 40 ವರ್ಷಗಳ ಹಿಂದೆ ಅಯ್ಯೋ ಅವನು ದಲಿತ ಕಣ್ರಿ ಅಂತ ಪಿಸುಗುಟ್ಟಿ ಮಾತನಾಡಿಸಲು ಮುಟ್ಟಿಸಿಕೊಳ್ಳಲು ಹಿಂಜರಿಯುತ್ತಿದ್ದ ಜನರೇ ಈಗ ದೇವಕಿನಂದನರ ಕೈ ಕುಲುಕಲು ಕ್ಯೂ ನಿಂತಿದ್ದಾರೆ. ಸ್ವಾಮಿ ದೇವಕಿನಂದನ ಸಾಹೇಬರೇ ಎಂದು ಭಕ್ತಿ ಗೌರವದಿಂದ ಮಾತನಾಡಿಸ್ತಿದ್ದಾರೆ. ಇಷ್ಟಾದರೂ ಕೂಡ ಮಣಿಕಾಂತ್ ಅವರು ಹೇಳ್ತಾರೆ, ಲೇಖಕರಾದಂಥ AR ಮಣಿಕಾಂತ್ ಅವರು ಹೇಳ್ತಾರೆ, ಇಷ್ಟಾದರೂ ದೇವಕಿನಂದನರು ಬದಲಾಗಿಲ್ಲ. ಕೋಟ್ಯಾಧಿಪತಿಯಾದ ನಂತರವೂ ಅವರು ಮಧ್ಯಮ ವರ್ಗದವರಂತೆಯೇ ಬದುಕುತ್ತಿದ್ದಾರೆ. ಬರಿಗೈಲಿ ಬಂದ ನನಗೆ ಈ ದೇಶ ಎಲ್ಲವನ್ನು ಕೊಟ್ಟಿದೆ, ಅದಕ್ಕೆ ಪ್ರತಿಯಾಗಿ ನಾನು ಏನಾದರೂ ಕೊಡಬೇಕು ಎಂದಿದ್ದಾರೆ. ಇಂತಹ ಒಂದು ಯೋಚನೆ ತೀರಾ ಕಡಿಮೆ ಜನರಲ್ಲಿ ಬರುವಂಥದ್ದು. ನನಗೆ ಬೇಕು ಅನ್ನುವಂಥದ್ದು. ಕೆಲವರು ಈ ದೇಶದಲ್ಲಿ ದುಡಿತಾರೆ, ಬಂದಂತಹ ಲಾಭವನ್ನು ಇನ್ನೆಲ್ಲೋ ಕೊಟ್ಟು ಬಿಡ್ತಾರೆ, ಇನ್ಯಾರಿಗೋ ಕೊಟ್ಟು ಬಿಡ್ತಾರೆ. ಆದರೆ ಇವರು ಹೇಳ್ತಾರೆ ನೋಡಿ, ಈ ದೇಶ ನನಗೆ, ನಾನು ಬರಿಗೈಯಲ್ಲಿ ಬಂದೆ, ಈ ದೇಶ ನನಗೆ ಏನೋ ಕೊಟ್ಟಿತ್ತು, ಎಲ್ಲ ಕೊಟ್ಟಿದೆ ಅಂತ ಹೇಳ್ತಾರೆ. ಅದಕ್ಕೆ ಪ್ರತಿಯಾಗಿ ನಾನು ಏನಾದರೂ ಕೊಡಬೇಕು ಅನ್ನುವಂತಹ ಮನಸ್ಸಿಂದ ಅವರು ಏನು ಮಾಡಿದ್ದಾರೆ ನೋಡಿ, ಎಲ್ಲ ವರ್ಗದ ಬಡವರ ಮಕ್ಕಳಿಗೆಂದು ಆಗ್ರಾದಲ್ಲಿ ಒಂದು ಶಾಲೆಯನ್ನು ಕಟ್ಟಿದಾರಂತೆ. ಆ ಶಾಲೆಯಲ್ಲಿ ಎಲ್ಲ ಮಕ್ಕಳಿಗೂ ಉಚಿತ ಶಿಕ್ಷಣ, ಉಚಿತ ಭೋಜನದ ಜೊತೆಗೆ ಕರಕುಶಲ ಉತ್ಪನ್ನಗಳ ತಯಾರಿಕೆಯ ಬಗ್ಗೆ ಉಚಿತ ಮಾರ್ಗದರ್ಶನದ ವ್ಯವಸ್ಥೆ ಇದೆ. ಈ ಮಕ್ಕಳಿಗೆ ಇಂತಹ ಒಂದು ವಿದ್ಯೆಯನ್ನು ಕೊಟ್ಟರೆ ಅವ್ರು ಮುಂದಿನ ದಾರಿಯನ್ನು ಕಂಡುಕೊಳ್ತಾರೆ ನೋಡಿ. ಬರೀ ಒಂದು ಉಚಿತ ಶಿಕ್ಷಣ ಮಾತ್ರ ಕೊಡಲಿಲ್ಲ, ಉಚಿತವಾಗಿ ತರಬೇತಿಯನ್ನು ಕೂಡ ಕೊಟ್ಟರು. ಅವ್ರು ಹೇಳ್ತಾರೆ, ನಾನಂತೂ ಜಾಸ್ತಿ ಓದಲಿಲ್ಲ, ಆದರೆ ಈಗಿನ ಪೀಳಿಗೆಯ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗುವುದು ಬೇಡ ಎಂಬುದಷ್ಟೇ ನನ್ನ ಕಾಳಜಿ ಅಂತ ಹೇಳ್ತಾರೆ. ತಾನಂತೂ ಓದಲಿಲ್ಲ, ತನಗೆ ಓದುವಂತಹ ಆ ಪರಿಸ್ಥಿತಿಯೂ ಇರಲಿಲ್ಲ, ಆ ವಾತಾವರಣ ಕೂಡ ಇರಲಿಲ್ಲ. ಹಾಗಾಗಿ ಇಂದಿನ ಮಕ್ಕಳಿಗೆ ಅಂತಹ ಸ್ಥಿತಿ ಬರಬಾರ್ದು ಅನ್ನುವಂಥದ್ದು ಇವರ ಕಾಳಜಿ. ಹಾಗಾಗಿ ಅವರು ವರ್ಷವೂ ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಲು ಕೂಡ ಅವರು ತಾನು ಸಿದ್ಧ ಅಂತ ದೇವಕಿನಂದರು ಹೇಳ್ತಾರೆ. 2 ರೂಪಾಯಿ ದಿನಗೂಲಿಯಿಂದ ಬದುಕು ಆರಂಭಿಸಿ 200 ಕೋಟಿ ಮೌಲ್ಯದ ಸಾಮ್ರಾಜ್ಯ ಕಟ್ಟುವ ಲೆವೆಲ್ಗೆ ಬೆಳೆದು ನಿಂತ ದೇವಕಿನಂದನರ ಯಶೋಗಾಥೆ ಎಲ್ಲ ಯುವಕರಿಗೂ ಸ್ಫೂರ್ತಿಯಾಗಲಿ, ಪಾಠವಾಗಲಿ ಅನ್ನುವಂತಹ ಒಂದು ಸಂದೇಶವನ್ನು ದೇವಕಿನಂದನರ ಜೀವನ ಗಾಥೆಯನ್ನು ತಿಳಿಸುತ್ತಾ AR ಮಣಿಕಾಂತ್ ಅವರು ಹೇಳ್ತಾರೆ. ಸರಿ ವಿದ್ಯಾರ್ಥಿಗಳೇ, AR ಮಣಿಕಾಂತ್ ಇವರು ಬರೆದಂತಹ ಚಮಾರನ ಮಗ ತಾಜ್ ಮಹಲ್ ಎದುರೇ ಸ್ಟಾರ್ ಹೋಟೆಲ್ ಕಟ್ಟಿದ ಅನ್ನುವಂತಹ ಈ ಒಂದು ಲೇಖನ ಮುಕ್ತಾಯವಾಗ್ತದೆ.
ವಿದ್ಯಾರ್ಥಿಗಳೇ, ನೀವು ನನ್ನ ಚಾನೆಲ್ಗೆ ಹೊಸಬರಾಗಿದ್ದಲ್ಲಿ ಮೊದಲು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ. ಹಾಗೆ ನಿಮ್ಮ ಪಠ್ಯಪುಸ್ತಕಕ್ಕೆ ಸಂಬಂಧಿಸಿದ ಹಾಗೆ ಅನೇಕ ವಿಡಿಯೋಗಳನ್ನು ಹಾಕಿದ್ದೇನೆ. ಅಥವಾ ಯಾವುದಾದ್ರೂ ಒಂದು ಪಾಠ ಬೇಕು ಅಂತ ಇದ್ದರೆ ಒಂದು ಕಮೆಂಟ್ ಮಾಡಿ, 2 ದಿವಸದಲ್ಲಿ ಮಾಡಿ ಹಾಕ್ತೇನೆ. ಸರಿ ವಿದ್ಯಾರ್ಥಿಗಳೇ, ಶುಭವಾಗಲಿ, ಶುಭವೇ ಆಗುತ್ತದೆ.